ಅಕ್ಕ ಉಗ್ರ ಪೋಷಕರಿಂದ ಪ್ರಚೋದಿತ ದಾಳಿ ಇತ್ತ ಕಾಶ್ಮೀರದಲ್ಲಿ ಎಸ್ಐಎ ಮೆಗಾ ಸರ್ಚ್ ಆಪರೇಷನ್ ಪಹಲ್ಗಾಮ್ನಲ್ಲಿ ರಕ್ತ ಬಿಜಾಸುರ ದಾಳಿ ಹಿನ್ನೆಲೆ ಶೋಧ ಪುಲ್ವಾಮಾ ಶೋಪಿಯಾನ್ ಕುಲ್ಗಾಮ್ ಅನಂತನಾಗ್ ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಪರಿಶೀಲನೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಮುಂದುವರೆದ ತಪಾಸಣೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ಅವತ್ತು ಅಟ್ಯಾಕ್ ಮಾಡಿದ್ರಲ್ಲ, 26 ಜನರನ್ನು ಕೊಂದ್ರಲ್ಲ 4 ಮಂದಿ ಭಯೋತ್ಪಾದಕರು, ಅವರಿನ್ನೂ ಸಿಕ್ಕಿಲ್ಲ. ಅವ್ರು ತಪ್ಪಿಸಿಕೊಂಡು ಓಡೋಗಿದ್ದಾರೆ ಈಗಲೂ ಕೂಡ. ಮತ್ತೊಮ್ಮೆ ಅವರು ಚೆನ್ನೈ ಮೂಲಕ ಶ್ರೀಲಂಕಾ ಹೋದ್ರು ಅಂತ ಒಂದು ಸುದ್ದಿ ಬಂದಿತ್ತು ಗೊತ್ತಾ? ಆಗ ಶ್ರೀಲಂಕಾದಲ್ಲಿ ಕೂಡ ಪರಿಶೀಲನೆ ಮಾಡಲಾಯಿತು. ಇಲ್ಲ, ಅವ್ರು ಸಿಕ್ಕಿಲ್ಲ, ನೆನಪಿಡಿ. ಈಗ ಕದನ ವಿರಾಮಕ್ಕೆ ಓಕೆ ಅಂದಾಗ ಎಲ್ಲರೂ ಉಳ್ಕೊಂಡಿದ್ದು ಯಾಕೆ ಅಂತಂದ್ರೆ, ಹಾಗಿದ್ರೆ 26 ಜನರನ್ನು ಕೊಂದು ಹೋಗಿದ್ದೇನಾ? ಪೂಂಚಲ್ಲಿ 14 ಜನರನ್ನು ಕೊಂದು ಹೋಗಿದ್ದೇನಾ? ಅವರಾದ್ರೂ ಕೊಟ್ರಪ್ಪ ಗಲ್ಗಾಕಣ, ನಾವು ಬೇಕಲ್ವಾ? ಚುನ್ಚುನ್ಕೆ ಮಾರೇಗ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಕಲ್ವಾ? ಅದು ಇಲ್ಲ, ಇದು ಇಲ್ಲ, ಕಾಯನೈ ಪಿಯನೈ ಗ್ಲಾಸ್ ಪೋಡ್ಡಲ್ಲ, ಹಂಗಾಗಲ್ಲ. 26 ಜನ ನಾವು ಕಳ್ಕೊಂಡ್ವಿ, ಪೂಂಚಲ್ಲಿ 16 ಜನ ಕಳ್ಕೊಂಡ್ವಿ, ಒಟ್ಟು 40 ಜನ ಆಯ್ತು. ಆಮೇಲೆ ಅವರು ಅಟ್ಯಾಕ್ ಮಾಡಿದ್ರು, ನಾವೇ ಅಟ್ಯಾಕ್ ಮಾಡಿ. ನಿಜ, ಸ್ವಲ್ಪ ಇಷ್ಟು ಏರ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು, ಸರ್ಜಿಕಲ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು. ವೆರಿ ಫಸ್ಟ್ ಟೈಮ್ ಡ್ರೋನ್ ಮುಖಾಂತರದ ಯುದ್ಧಗಳಾಗ್ತಾ ಇರುವಂತದ್ದು. ಹಾಗಾಗಿ ಒಂದು ಬೇಸರ ಅಂತೂ ಇದ್ದೇ ಇದೆ. ಇದಕ್ಕೊಂದು ಪಾಠ ಕಲಿಸಲೇಬೇಕು ಅಂತೇಳಿ. ಕಾಲ್ ಕಿರಿದು ಬಂತು ಪಾಕಿಸ್ತಾನ. ನಾವೇನು ಮೇಲ್ಬಿದ್ದೆ ಹೋಗಿರಲಿಲ್ಲ. ಶಾಂತವಾಗಿ ನಡೀತಾ ಇದ್ದಂತಹ ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕೆರೆದು ಬಂದು ಜಗಳ ಮಾಡ್ತು. ಈಗ ಮತ್ತೆ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ನಾಳೆ ಮುಂದೇನಾಗತ್ತೆ? ಈಗ ಎಲ್ಲರ ಮನಸ್ಸಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಮುಂದೇನಾಗತ್ತೆ, ಭಾರತದ ಮುಂದಿನ ಹೆಜ್ಜೆ ಏನು ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ, ಕೆಲವರು ಡಿಸಪಾಯಿಂಟ್ಮೆಂಟ್ ಅಲ್ಲಿ, ಕೆಲವರು ಇಲ್ಲ ಆಂಟಿಸಿಪೇಷನ್ ಅಲ್ಲಿ, ನಿರೀಕ್ಷೆಯಲ್ಲಿ ಇನ್ನೇನು ಆಗತ್ತೆ ಅಂತ, ಮತ್ತೇನೋ ಆಗತ್ತೆ ಅಂತ. ಹಾಗಾದ್ರೆ ಏನೆಲ್ಲ ಆಗತ್ತೆ? ನಾಳೆ ಮೀಟಿಂಗ್ ಇದೆ 12 ಗಂಟೆಗೆ. ಏನೆಲ್ಲ ಇದೆ, ಮುಂದೆ ಏನಾಗತ್ತೆ ನೋಡಿ. ಅಕ್ಕ ಉಗ್ರ ಪೋಷಕರಿಂದ ಪ್ರಚೋದಿತ ದಾಳಿ ಇತ್ತ ಕಾಶ್ಮೀರದಲ್ಲಿ ಎಸ್ಐಎ ಮೆಗಾ ಸರ್ಚ್ ಆಪರೇಷನ್ ಪಹಲ್ಗಾಮ್ನಲ್ಲಿ ರಕ್ತ ಬಿಜಾಸುರ ದಾಳಿ ಹಿನ್ನೆಲೆ ಶೋಧ ಪುಲ್ವಾಮಾ ಶೋಪಿಯಾನ್ ಕುಲ್ಗಾಮ್ ಅನಂತನಾಗ್ ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಪರಿಶೀಲನೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಮುಂದುವರೆದ ತಪಾಸಣೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ಅವತ್ತು ಅಟ್ಯಾಕ್ ಮಾಡಿದ್ರಲ್ಲ, 26 ಜನರನ್ನು ಕೊಂದ್ರಲ್ಲ 4 ಮಂದಿ ಭಯೋತ್ಪಾದಕರು, ಅವರಿನ್ನೂ ಸಿಕ್ಕಿಲ್ಲ. ಅವ್ರು ತಪ್ಪಿಸಿಕೊಂಡು ಓಡೋಗಿದ್ದಾರೆ ಈಗಲೂ ಕೂಡ. ಮತ್ತೊಮ್ಮೆ ಅವರು ಚೆನ್ನೈ ಮೂಲಕ ಶ್ರೀಲಂಕಾ ಹೋದ್ರು ಅಂತ ಒಂದು ಸುದ್ದಿ ಬಂದಿತ್ತು ಗೊತ್ತಾ? ಆಗ ಶ್ರೀಲಂಕಾದಲ್ಲಿ ಕೂಡ ಪರಿಶೀಲನೆ ಮಾಡಲಾಯಿತು. ಇಲ್ಲ, ಅವ್ರು ಸಿಕ್ಕಿಲ್ಲ, ನೆನಪಿಡಿ. ಈಗ ಕದನ ವಿರಾಮಕ್ಕೆ ಓಕೆ ಅಂದಾಗ ಎಲ್ಲರೂ ಉಳ್ಕೊಂಡಿದ್ದು ಯಾಕೆ ಅಂತಂದ್ರೆ, ಹಾಗಿದ್ರೆ 26 ಜನರನ್ನು ಕೊಂದು ಹೋಗಿದ್ದೇನಾ? ಪೂಂಚಲ್ಲಿ 14 ಜನರನ್ನು ಕೊಂದು ಹೋಗಿದ್ದೇನಾ? ಅವರಾದ್ರೂ ಕೊಟ್ರಪ್ಪ ಗಲ್ಗಾಕಣ, ನಾವು ಬೇಕಲ್ವಾ? ಚುನ್ಚುನ್ಕೆ ಮಾರೇಗ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಕಲ್ವಾ? ಅದು ಇಲ್ಲ, ಇದು ಇಲ್ಲ, ಕಾಯನೈ ಪಿಯನೈ ಗ್ಲಾಸ್ ಪೋಡ್ಡಲ್ಲ, ಹಂಗಾಗಲ್ಲ. 26 ಜನ ನಾವು ಕಳ್ಕೊಂಡ್ವಿ, ಪೂಂಚಲ್ಲಿ 16 ಜನ ಕಳ್ಕೊಂಡ್ವಿ, ಒಟ್ಟು 40 ಜನ ಆಯ್ತು. ಆಮೇಲೆ ಅವರು ಅಟ್ಯಾಕ್ ಮಾಡಿದ್ರು, ನಾವೇ ಅಟ್ಯಾಕ್ ಮಾಡಿ. ನಿಜ, ಸ್ವಲ್ಪ ಇಷ್ಟು ಏರ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು, ಸರ್ಜಿಕಲ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು. ವೆರಿ ಫಸ್ಟ್ ಟೈಮ್ ಡ್ರೋನ್ ಮುಖಾಂತರದ ಯುದ್ಧಗಳಾಗ್ತಾ ಇರುವಂತದ್ದು. ಹಾಗಾಗಿ ಒಂದು ಬೇಸರ ಅಂತೂ ಇದ್ದೇ ಇದೆ. ಇದಕ್ಕೊಂದು ಪಾಠ ಕಲಿಸಲೇಬೇಕು ಅಂತೇಳಿ. ಕಾಲ್ ಕಿರಿದು ಬಂತು ಪಾಕಿಸ್ತಾನ. ನಾವೇನು ಮೇಲ್ಬಿದ್ದೆ ಹೋಗಿರಲಿಲ್ಲ. ಶಾಂತವಾಗಿ ನಡೀತಾ ಇದ್ದಂತಹ ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕೆರೆದು ಬಂದು ಜಗಳ ಮಾಡ್ತು. ಈಗ ಮತ್ತೆ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ನಾಳೆ ಮುಂದೇನಾಗತ್ತೆ? ಈಗ ಎಲ್ಲರ ಮನಸ್ಸಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಮುಂದೇನಾಗತ್ತೆ, ಭಾರತದ ಮುಂದಿನ ಹೆಜ್ಜೆ ಏನು ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ, ಕೆಲವರು ಡಿಸಪಾಯಿಂಟ್ಮೆಂಟ್ ಅಲ್ಲಿ, ಕೆಲವರು ಇಲ್ಲ ಆಂಟಿಸಿಪೇಷನ್ ಅಲ್ಲಿ, ನಿರೀಕ್ಷೆಯಲ್ಲಿ ಇನ್ನೇನು ಆಗತ್ತೆ ಅಂತ, ಮತ್ತೇನೋ ಆಗತ್ತೆ ಅಂತ. ಹಾಗಾದ್ರೆ ಏನೆಲ್ಲ ಆಗತ್ತೆ? ನಾಳೆ ಮೀಟಿಂಗ್ ಇದೆ 12 ಗಂಟೆಗೆ. ಏನೆಲ್ಲ ಇದೆ, ಮುಂದೆ ಏನಾಗತ್ತೆ ನೋಡಿ.
ಅತ್ತ ಉಗ್ರ ಪೋಷಕರಿಂದ ಪ್ರಚೋದಿತ ದಾಳಿ ಇತ್ತ ಕಾಶ್ಮೀರದಲ್ಲಿ ಎಸ್ಐಎ ಮೆಗಾ ಸರ್ಚ್ ಆಪರೇಷನ್ ಪಹಲ್ಗಾಮ್ನಲ್ಲಿ ರಕ್ತ ಬಿಜಾಸುರ ದಾಳಿ ಹಿನ್ನೆಲೆ ಶೋಧ ಪುಲ್ವಾಮಾ ಶೋಪಿಯಾನ್ ಕುಲ್ಗಾಮ್ ಅನಂತನಾಗ್ ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಪರಿಶೀಲನೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಮುಂದುವರೆದ ತಪಾಸಣೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ಅವತ್ತು ಅಟ್ಯಾಕ್ ಮಾಡಿದ್ರಲ್ಲ, 26 ಜನರನ್ನು ಕೊಂದ್ರಲ್ಲ 4 ಮಂದಿ ಭಯೋತ್ಪಾದಕರು, ಅವರಿನ್ನೂ ಸಿಕ್ಕಿಲ್ಲ. ಅವರು ತಪ್ಪಿಸಿಕೊಂಡು ಓಡೋಗಿದ್ದಾರೆ ಈಗಲೂ ಕೂಡ. ಮತ್ತೊಮ್ಮೆ ಅವರು ಚೆನ್ನೈ ಮೂಲಕ ಶ್ರೀಲಂಕಾ ಹೋದ್ರು ಅಂತ ಒಂದು ಸುದ್ದಿ ಬಂದಿತ್ತು ಗೊತ್ತಾ? ಆಗ ಶ್ರೀಲಂಕಾದಲ್ಲಿ ಕೂಡ ಪರಿಶೀಲನೆ ಮಾಡಲಾಯಿತು, ಇಲ್ಲ ಅವ್ರು ಸಿಕ್ಕಿಲ್ಲ, ನೆನಪಿಡಿ. ಈಗ ಕದನ ವಿರಾಮಕ್ಕೆ ಓಕೆ ಅಂದಾಗ ಎಲ್ಲರೂ ಉರ್ಕೊಂಡಿದ್ದು ಯಾಕೆ ಅಂತಂದ್ರೆ, ಹಾಗಿದ್ರೆ 26 ಜನರನ್ನು ಕೊಂದು ಹೋಗಿದ್ದೇನಾ? ಪೂಂಚಲ್ಲಿ 14 ಜನರನ್ನು ಕೊಂದು ಹೋಗಿದ್ದೇನಾ? ಅವರಾದ್ರೂ ಕೊಡ್ರಪ್ಪ, ಗಲ್ಗಾಕೋಣ, ನಾವು ಬೇಕಲ್ವಾ? ಚುನ್ಚುನ್ಕೆ ಮಾರಿಂಗ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಕಲ್ವಾ? ಅದು ಇಲ್ಲ, ಇದು ಇಲ್ಲ, ಕಾಯನೈ ಪಿಯನೈ ಗ್ಲಾಸ್ ಪೋಡ್ಡಲ್ಲ, ಹಂಗಾಗಲ್ಲ. 26 ಜನ ನಾವು ಕಳ್ಕೊಂಡ್ವಿ, ಪೂಂಚಲ್ಲಿ 16 ಜನ ಕಳ್ಕೊಂಡ್ವಿ, ಒಟ್ಟು 40 ಜನ ಆಯ್ತು. ಆಮೇಲೆ ಅವರು ಅಟ್ಯಾಕ್ ಮಾಡಿದ್ರು, ನಾವೇ ಅಟ್ಯಾಕ್ ಮಾಡಿ. ನಿಜ, ಸ್ವಲ್ಪ ಇಷ್ಟು ಏರ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು, ಸರ್ಜಿಕಲ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು ಅಲ್ವಾ? ವೆರಿ ಫಸ್ಟ್ ಟೈಮ್ ಡ್ರೋನ್ ಮುಖಾಂತರದ ಯುದ್ಧಗಳಾಗ್ತಾ ಇರುವಂತದ್ದು. ಹಾಗಾಗಿ ಒಂದು ಬೇಸರ ಅಂತೂ ಇದ್ದೇ ಇದೆ. ಇದಕ್ಕೊಂದು ಪಾಠ ಕಲಿಸಲೇಬೇಕು ಅಂತ ಹೇಳಿ. ಕಾಲ್ ಕಿರಿದು ಬಂತು ಪಾಕಿಸ್ತಾನ. ನಾವೇನು ಮೇಲ್ಬಿದ್ದೆ ಹೋಗಿರಲಿಲ್ಲ. ಶಾಂತವಾಗಿ ನಡೀತಾ ಇದ್ದಂತಹ ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕಿರಿದು ಬಂದು ಜಗಳ ಮಾಡ್ತು. ಈಗ ಮತ್ತೆ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ನಾಳೆ ಮುಂದೇನಾಗತ್ತೆ? ಈಗ ಎಲ್ಲರ ಮನಸ್ಸಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಮುಂದೆ ಏನಾಗತ್ತೆ, ಭಾರತದ ಮುಂದಿನ ಹೆಜ್ಜೆ ಏನು ಅಂತ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ, ಕೆಲವರು ಡಿಸಪಾಯಿಂಟ್ಮೆಂಟ್ ಅಲ್ಲಿ, ಕೆಲವರು ಇಲ್ಲ ಆಂಟಿಸಿಪೇಷನ್ ಅಲ್ಲಿ, ನಿರೀಕ್ಷೆಯಲ್ಲಿ ಇನ್ನೇನು ಆಗತ್ತೆ ಅಂತ, ಮತ್ತೇನೋ ಆಗತ್ತೆ ಅಂತ. ಹಾಗಾದ್ರೆ ಏನೆಲ್ಲ ಆಗತ್ತೆ ನಾಳೆ ಮೀಟಿಂಗ್ ಇದೆ 12 ಗಂಟೆಗೆ. ಏನೆಲ್ಲ ಇದೆ, ಮುಂದೆ ಏನಾಗತ್ತೆ ನೋಡಿ. ಅತ್ತ ಉಗ್ರ ಪೋಷಕರಿಂದ ಪ್ರಚೋದಿತ ದಾಳಿ ಇತ್ತ ಕಾಶ್ಮೀರದಲ್ಲಿ ಎಸ್ಐಎ ಮೆಗಾ ಸರ್ಚ್ ಆಪರೇಷನ್ ಪಹಲ್ಗಾಮ್ನಲ್ಲಿ ರಕ್ತ ಬಿಜಾಸುರ ದಾಳಿ ಹಿನ್ನೆಲೆ ಶೋಧ ಪುಲ್ವಾಮಾ ಶೋಪಿಯಾನ್ ಕುಲ್ಗಾಮ್ ಅನಂತನಾಗ್ ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಪರಿಶೀಲನೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಮುಂದುವರೆದ ತಪಾಸಣೆ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ಅವತ್ತು ಅಟ್ಯಾಕ್ ಮಾಡಿದ್ರಲ್ಲ, 26 ಜನರನ್ನು ಕೊಂದ್ರಲ್ಲ 4 ಮಂದಿ ಭಯೋತ್ಪಾದಕರು, ಅವರಿನ್ನೂ ಸಿಕ್ಕಿಲ್ಲ. ಅವರು ತಪ್ಪಿಸಿಕೊಂಡು ಓಡೋಗಿದ್ದಾರೆ ಈಗಲೂ ಕೂಡ. ಮತ್ತೊಮ್ಮೆ ಅವರು ಚೆನ್ನೈ ಮೂಲಕ ಶ್ರೀಲಂಕಾ ಹೋದ್ರು ಅಂತ ಒಂದು ಸುದ್ದಿ ಬಂದಿತ್ತು ಗೊತ್ತಾ? ಆಗ ಶ್ರೀಲಂಕಾದಲ್ಲಿ ಕೂಡ ಪರಿಶೀಲನೆ ಮಾಡಲಾಯಿತು, ಇಲ್ಲ ಅವ್ರು ಸಿಕ್ಕಿಲ್ಲ, ನೆನಪಿಡಿ. ಈಗ ಕದನ ವಿರಾಮಕ್ಕೆ ಓಕೆ ಅಂದಾಗ ಎಲ್ಲರೂ ಉರ್ಕೊಂಡಿದ್ದು ಯಾಕೆ ಅಂತಂದ್ರೆ, ಹಾಗಿದ್ರೆ 26 ಜನರನ್ನು ಕೊಂದು ಹೋಗಿದ್ದೇನಾ? ಪೂಂಚಲ್ಲಿ 14 ಜನರನ್ನು ಕೊಂದು ಹೋಗಿದ್ದೇನಾ? ಅವರಾದ್ರೂ ಕೊಡ್ರಪ್ಪ, ಗಲ್ಗಾಕೋಣ, ನಾವು ಬೇಕಲ್ವಾ? ಚುನ್ಚುನ್ಕೆ ಮಾರಿಂಗ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಕಲ್ವಾ? ಅದು ಇಲ್ಲ, ಇದು ಇಲ್ಲ, ಕಾಯನೈ ಪಿಯನೈ ಗ್ಲಾಸ್ ಪೋಡ್ಡಲ್ಲ, ಹಂಗಾಗಲ್ಲ. 26 ಜನ ನಾವು ಕಳ್ಕೊಂಡ್ವಿ, ಪೂಂಚಲ್ಲಿ 16 ಜನ ಕಳ್ಕೊಂಡ್ವಿ, ಒಟ್ಟು 40 ಜನ ಆಯ್ತು. ಆಮೇಲೆ ಅವರು ಅಟ್ಯಾಕ್ ಮಾಡಿದ್ರು, ನಾವೇ ಅಟ್ಯಾಕ್ ಮಾಡಿ. ನಿಜ, ಸ್ವಲ್ಪ ಇಷ್ಟು ಏರ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು, ಸರ್ಜಿಕಲ್ ಸ್ಟ್ರೈಕಲ್ಲೂ ಮಾಡಬಹುದಿತ್ತು ಅಲ್ವಾ? ವೆರಿ ಫಸ್ಟ್ ಟೈಮ್ ಡ್ರೋನ್ ಮುಖಾಂತರದ ಯುದ್ಧಗಳಾಗ್ತಾ ಇರುವಂತದ್ದು. ಹಾಗಾಗಿ ಒಂದು ಬೇಸರ ಅಂತೂ ಇದ್ದೇ ಇದೆ. ಇದಕ್ಕೊಂದು ಪಾಠ ಕಲಿಸಲೇಬೇಕು ಅಂತ ಹೇಳಿ. ಕಾಲ್ ಕಿರಿದು ಬಂತು ಪಾಕಿಸ್ತಾನ. ನಾವೇನು ಮೇಲ್ಬಿದ್ದೆ ಹೋಗಿರಲಿಲ್ಲ. ಶಾಂತವಾಗಿ ನಡೀತಾ ಇದ್ದಂತಹ ಭಾರತದ ಮೇಲೆ ಪಾಕಿಸ್ತಾನ ಕಾಲ್ ಕಿರಿದು ಬಂದು ಜಗಳ ಮಾಡ್ತು. ಈಗ ಮತ್ತೆ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ನಾಳೆ ಮುಂದೇನಾಗತ್ತೆ? ಈಗ ಎಲ್ಲರ ಮನಸ್ಸಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಮುಂದೆ ಏನಾಗತ್ತೆ, ಭಾರತದ ಮುಂದಿನ ಹೆಜ್ಜೆ ಏನು ಅಂತ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ, ಕೆಲವರು ಡಿಸಪಾಯಿಂಟ್ಮೆಂಟ್ ಅಲ್ಲಿ, ಕೆಲವರು ಇಲ್ಲ ಆಂಟಿಸಿಪೇಷನ್ ಅಲ್ಲಿ, ನಿರೀಕ್ಷೆಯಲ್ಲಿ ಇನ್ನೇನು ಆಗತ್ತೆ ಅಂತ, ಮತ್ತೇನೋ ಆಗತ್ತೆ ಅಂತ. ಹಾಗಾದ್ರೆ ಏನೆಲ್ಲ ಆಗತ್ತೆ ನಾಳೆ ಮೀಟಿಂಗ್ ಇದೆ 12 ಗಂಟೆಗೆ. ಏನೆಲ್ಲ ಇದೆ, ಮುಂದೆ ಏನಾಗತ್ತೆ ನೋಡಿ.